ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ ವ್ಲಾಗ್. ನಾನು ನಿಮ್ಮ ವಾಣಿ. ಈ ದಿನ ನನ್ನ ಫ್ರೆಂಡ್ಸ್ಗಳಿಗೆ ಬೆಂಗಳೂರಲ್ಲಿ ಭೇಟಿಯಾದಂತಹ ವ್ಲಾಗ್ನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬೆಂಗಳೂರಲ್ಲಿ ವರ್ಷಕ್ಕೊಂದ್ಸಲ ಭೇಟಿ ಆಗ್ತೀವಿ. ಈ ಸಲ ನಾವೆಲ್ಲ ಭೇಟಿಯಾದದ್ದು ಲೂಲು ಮಾಲ್ನಲ್ಲಿ. ನಾನು ಕೂಡ ಫಸ್ಟ್ ಟೈಮ್, ನಮ್ಮ ಫ್ರೆಂಡ್ಸ್ಗಳು ಕೂಡ ಫಸ್ಟ್ ಟೈಮ್ ಬಂದಿದ್ರಂತೆ. ಒಬ್ಬರು ಮಾತ್ರ ನೋಡಿದ್ರಂತೆ ಲೂಲು ಮಾಲ್ನ. ನಾನು ಕೂಡ ಫಸ್ಟ್ ಟೈಮ್ ನೋಡಿದೆ. ತುಂಬಾ ಇಷ್ಟ ಆಯಿತು. ಸುಮ್ಮನೆ ಅಲ್ಲಿ ಇಲ್ಲಿ ಕೂತು ಮಾತಾಡೋ ಬದಲು, ಒಂದು ಹೋಟ್ಲಲ್ಲಿ ಹೋಗೋ ಬದಲು ಇಲ್ಲಿ ಹಾಗೇ ಮಾಲಲ್ಲಿ ಸುತ್ತಾಡಿಕೊಂಡು ಮಾತಾಡೋಕ್ಕೆ ಮತ್ತು ಫೋಟೋ ತೆಗೆಸ್ಕೊಳ್ಳೋಕ್ಕೆ, ರೀಲ್ಸ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಮನದಾಳದ ಮಾತಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸುತ್ತಾಡಿದಂಗೆ ಇರುತ್ತೆ. ಹೊರಗಡೆ ಬಿಸಿಲಿಗೆ ಓಡಾಡದೇ ಇರೋ ಅಂತ ನಾವು ಈ ಜಾಗನ ಚೂಸ್ ಮಾಡಿದ್ವಿ. ನನ್ನ ವ್ಲಾಗ್ಗಳು ನೋಡೋರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ಅಂದರೆ ಅವರು ಫಾಲೋ ಅಪ್ ಯಾರು ಮಾಡ್ತಾಯಿದ್ದಾರೋ ಅವರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಲಾಸ್ಟ್ ಇಯರ್ ನಾನು ನನ್ನ ಫ್ರೆಂಡ್ಸ್ಗಳನ್ನ ಭೇಟಿಯಾದಂಥ ಕ್ಷಣದ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಭೇಟಿಯಾದಂತಹ ಫ್ರೆಂಡ್ಸ್ಗಳ ಪರಿಚಯ ಕೂಡ ಆ ವಿಡಿಯೋದಲ್ಲಿದೆ. ನಮಗೆ ಟೈಮ್ ಸಾಕಾಗಲಿಲ್ಲ ಅಂತ ನಾವು ಸಪ್ರೇಟಾಗಿ ಏನೋ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಮಾತೇ ಮುಗಿತಾ ಇರಲಿಲ್ಲ. ಪ್ಲಸ್ ಊಟ ಮಾಡೋಕ್ಕೆ ಅದಕ್ಕೆಲ್ಲ ತುಂಬ ಟೈಮ್ ಬೇಕಾಗಿರೋದ್ರಿಂದ, ಮತ್ತು ಕೆಲವರು ಬರೋಕ್ಕೆ ಟೈಮ್ ತೊಗೊಂಡ್ರು. ಡ್ಯೂಟಿ ಮಾಡ್ತಾ ಇರೋದ್ರಿಂದ, ಎಲ್ಲರೂ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಅವ್ರಿಗೆ ಟೈಮ್ ತೆಗೆದು ಬರೋಕ್ಕೆ ರಜೆ ಇದ್ದಾಗ ಸ್ವಲ್ಪ ಲೇಟಾಗಿ ಎದ್ದು ಬರೋಕ್ಕೆ 1 ಗಂಟೆ ಲೇಟ್ ಮಾಡಿದರು. ಅಲ್ಲೇ ಟೈಮ್ ನಮಗೆ ಸಾಕಾಗಲಿಲ್ಲ. ಹಾಗೆಯೇ ರಜೆ ಇರೋದ್ರಿಂದ ಅಲ್ಲಿ ತುಂಬಾ ರಶ್ ಜಾಸ್ತಿ ಇತ್ತು. ಸೌಂಡ್ ಕೂಡ ತುಂಬ ಬರ್ತಿತ್ತು. ಸಪ್ರೇಟಾಗಿ ಮಾತಾಡೋಕ್ಕಾಗಲಿಲ್ಲ ನಮಗೆ, ಅಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸುಮಾರು ರೀಲ್ಸ್ ಮಾಡ್ಕೊಂಡ್ವಿ. ತುಂಬಾ ಖುಷಿ ಕೊಡ್ತು. ಅವ್ರಿಗೂ ಹೊಸ ಅನುಭವ ಸಿಕ್ಕಿತ್ತು ಕೆಲವರಿಗೆ. ನಾವೆಲ್ಲರೂ ಭೇಟಿಯಾದದ್ದು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಎಂದು. ಅಂದರೆ ಅವತ್ತು ರಜೆ ಇತ್ತಲ್ವ, ಅದಕ್ಕಾಗಿ ನಾವು ಪ್ಲಾನ್ ಹಾಕ್ಕೊಂಡಿದ್ವಿ. ಫ್ರೆಂಡ್ಸ್ಗಳು ಸಿಕ್ಕಾಗ ಆಗುವಂಥ ಖುಷಿಯೇ ಬೇರೆ. ನಾವು ದಿನಕ್ಕೆ ದಿನ ಭೇಟಿಯಾಗೋದಿಲ್ಲವಲ್ಲ, ವರ್ಷಕ್ಕೊಮ್ಮೆ ಭೇಟಿಯಾಗೋದ್ರಿಂದ ಆ ಸವಿ ನೆನಪುಗಳು ಮರ್ಕಳಿಸೋದಾಗಿರ್ಬೋದು, ಅತಿಯಾದ ಕಾಳಜಿ ಆಗಿರ್ಬೋದು, ಸವಿ ಸವಿ ನೆನಪಾಗಿರ್ಬೋದು, ಎಲ್ಲರೂ ಬೆರೆತು ತಿನ್ನೋದಾಗಿರ್ಬೋದು, ಆ ಖುಷಿನೇ ಬೇರೆ. ಅದನ್ನು ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸಂಬಂಧಗಳೇ ಹಾಗೆ. ಸಂಬಂಧಗಳೇ ಬೇರೆ, ಫ್ರೆಂಡ್ಶಿಪ್ಪೇ ಬೇರೆ. ಫೋನು, ಮೊಬೈಲು, ಲ್ಯಾಪ್ಟಾಪು, ವಿಡಿಯೋ ಕಾಲು ಎಲ್ಲ ಇದ್ದರೂ ಕೂಡ ನಾವು ನೇರವಾಗಿ ಭೇಟಿಯಾಗುವಂತಹ ಖುಷಿನೇ ಬೇರೆ ಇರುತ್ತೆ. ಅದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಮತ್ತು ನಮಗೆ ರೀಚಾರ್ಜ್ ಆದಂತಹ ಫೀಲಿಂಗ್ ಬರುತ್ತೆ. ಫ್ರೆಂಡ್ಶಿಪ್ ಅಂದರೆ ಪೆನ್ಸಿಲ್ ಮತ್ತು ರಬ್ಬರ್ ಥರ ಇರಬೇಕು. ಯಾಕೆ ಅಂದರೆ ಪೆನ್ಸಿಲ್ ಯಾವುದೇ ತಪ್ಪು ಮಾಡಿದೆ ಅಂದರೂ ಕೂಡ ರಬ್ಬರ್ ಅದನ್ನು ಅಳಸಾಕುತ್ತೆ. ಫ್ರೆಂಡ್ಶಿಪ್ ಅನ್ನೋದು ಎಲ್ಲ ನೋವಿಗೂ ಒಂದು ಮೆಡಿಸನ್ ಅಂತಲೇ ಹೇಳ್ಬೋದು. ನಮ್ಮ ಈ ಗೆಳೆತನಕ್ಕೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ಹೇಳ್ತಾ, ನಮ್ಮ ಈ ಫ್ರೆಂಡ್ಸ್ಗಳ ಜೊತೆ ಭೇಟಿಯಾದಂಥ ಅದ್ಭುತ ಕ್ಷಣಗಳ ಈ ವ್ಲಾಗ್ನ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.